ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ದುರ್ಬಲ 4 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಅವೇರ್ನೆಸ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಾರುಕಟ್ಟೆ 25,000 ಅಂಕಗಳಿಗಿಂತ ಮೇಲೋಗಿತ್ತು. ಆದರೆ ಪುನಃ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಆಗದೆ ಕೆಳಗೆ ಬಿದ್ದಿದೆ. ಏನು ಕಾರಣ ಇರಬಹುದು ಅಂತ ಇವತ್ತು ಪಟ್ಟಿ ಮಾಡಿದ್ದೇನೆ. ಇವತ್ತು ನಿಫ್ಟಿ ಇಂಟ್ರಾ ಡೇಯಲ್ಲಿ 1%ಗಿಂತ ಜಾಸ್ತಿ ಕೆಳಗೆ ಬಿದ್ದಿತ್ತು. ಹಾಗೇನೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕೂಡ. ಆದರೆ ಮುಂದಿನ ಗಂಟೆಗಳಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಾಣ್ತು. ನಿಫ್ಟಿ ಕೇವಲ 0.7% ಡೌನ್ ಇತ್ತು. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ 0.5% ಮಾತ್ರ ಕೆಳಗೆ ಬಿದ್ದಿದೆ. ಇವತ್ತು ಯಾವ ಕಾರಣದಿಂದ ನಿಫ್ಟಿ ಕೆಳಗೆ ಬಿದ್ದಿದೆ ಅಂತ ಒಂದು ಪಟ್ಟಿ ಮಾಡಿದ್ದೇನೆ. ಮೊದಲನೇದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಇನ್ ಮಿಡ್ಲ್ ಈಸ್ಟ್. ಇವತ್ತು ಫ್ರೈಡೇ ಮಾರ್ನಿಂಗ್ ಇಸ್ರೇಲ್ ಅವರು ಇರಾನ್ನ ನ್ಯೂಕ್ಲಿಯರ್ ಲಿಂಕ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದರು. ಇದು ಒಂದು ಬ್ರಾಡ ಕಾನ್ಫ್ಲಿಕ್ಟ್ ಬಹಳ ದಶಕಗಳಿಂದ ನಡೀತಾನೆ ಬರ್ತಾ ಇದೆ. ಆದರೆ ಇವತ್ತು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಡ್ಯಾಮೇಜ್ ಇರಾನಲ್ಲಿ ಆಗಿದೆ ಅಂತ ತಜ್ಞರು ಹೇಳ್ತಾರೆ. ಇರಾನ್ ಅವರು ಈ ದಾಳಿಯಿಂದ ಕಂಗೆಟ್ಟು ಬೇಸರಗೊಂಡು ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಖಮೇನಿ ಅವರು ಹೇಳಿದ್ದಾರೆ, ಇಸ್ರೇಲಿಗೆ ಸಿವಿಯರ್ ಪನಿಷ್ಮೆಂಟ್ ಕೊಡ್ತೇವೆ ಮತ್ತು ಸೇಡನ್ನು ಕೂಡ ತೀರಿಸ್ಕೊಳ್ತೇವೆ. ಎರಡನೇ ಕಾರಣ ಸರ್ಜ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್. ಇಂಟರ್ನ್ಯಾಷನಲ್ ಕಚ್ಚಾ ತೈಲದ ಬೆಲೆ ಅಂದಾಜು $74-75 ಹೋಯಿತು ಪರ್ ಬ್ಯಾರಲ್. ಅದರಿಂದಾಗಿ ಒಂದಷ್ಟು ತೊಂದರೆ ಆಗಿದೆ ಭಾರತಕ್ಕೆ. ಯಾಕಂದ್ರೆ ಭಾರತದ 85% ಕಚ್ಚಾ ತೈಲ ಬೇರೆ ದೇಶದಿಂದ ಬರಬೇಕು. ಆವಾಗ ಒಂದಷ್ಟು ಟ್ರೇಡ್ ಡಿಫಿಸಿಟ್ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್. ಈಗ ಮೂರನೇ ಕಾರಣ US ಟ್ಯಾರಿಫ್ ಥ್ರೆಟ್. ಎಂದಿನಂತೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ದೇಶದವರು ಇವತ್ತಿನವರೆಗೆ ಅಮೆರಿಕದ ಹತ್ರ ತಮ್ಮ ವ್ಯಾಪಾರದ ಬಗ್ಗೆ ಮಾತುಕತೆಗಳನ್ನು ನಡೆಸಿದವೋ ಅವರ ಮೇಲೆ ನಾವು ಜಾಸ್ತಿ ಟ್ಯಾರಿಫ್ ಹಾಕ್ತೇವೆ ಅನ್ನುವಂತ ಘೋಷಣೆಯನ್ನು ಮಾಡಿದ್ದಾರೆ. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಮುಂದಿನ ವಾರಗಳಲ್ಲಿ, ಅದರಲ್ಲೂ ಮುಂದಿನ ವಾರ ಜಾಸ್ತಿ ಪರಿಣಾಮ ಆಗುವಂತ ಸಾಧ್ಯತೆಗಳಿವೆ. ಈಗ ನಾಲ್ಕನೆಯ ಕಾರಣ FI ಸೆಲ್ಲಿಂಗ್. ಮಾರುಕಟ್ಟೆಯಲ್ಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಇತ್ತು ಗ್ಲೋಬಲ್ ಫ್ರಂಟ್ ಅಲ್ಲಿ. ಅದರಿಂದಾಗಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಒಂದಷ್ಟು ನಿವ್ವಳ ಮಾರಾಟಗಾರರಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ನಿವ್ವಳ ಖರೀದಿದಾರರಾಗಿದ್ದಾರೆ ಮತ್ತು ಅದರಿಂದಾಗಿ ಮಾರುಕಟ್ಟೆ ಜಾಸ್ತಿ ಕೆಳಗೆ ಬಿದ್ದಿಲ್ಲ. ಮುಂದಿನ ವಾರ FIs ಏನ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಮಾರುಕಟ್ಟೆಯ ಭಯದ ಸಂಕೇತವಾದ ಇಂಡಿಯಾ ವಿಕ್ಸ್ ಇವತ್ತು 7% ಮೇಲುಕೋಯ್ತು ಇಸ್ರೇಲ್ ಇರಾನ್ ಟೆನ್ಷನ್ ಇಂದಾಗಿ. ಆದರೆ ವಾರದ ಲೆಕ್ಕ ತಗೊಂಡ್ರೆ ವಿಕ್ಸು ಕೇವಲ 3% ಮೇಲುಕೋಗಿದೆ. ನಿಫ್ಟಿ 50 ಇಂಡೆಕ್ಸ್ ಇವತ್ತು 30 DMA ಗಿಂತ ಕೆಳಗೆ ಬಿದ್ದಿದೆ. ಅರ್ಥ ಏನು ಅಂತಂದ್ರೆ ಅದೇನು ಒಂದು ರ್ಯಾಲಿ ಪ್ರಾರಂಭ ಆಗಿತ್ತು, ಅದು ಇಂದಿಗೆ ಮುಗಿದಿದೆ. ನಿಫ್ಟಿ ಇವತ್ತು 24,719ರಲ್ಲಿ ಮುಕ್ತಾಯ ಕಂಡಿದ್ದು 30 DMA 24,748ರ ಮಟ್ಟದಲ್ಲಿದೆ. ಆದರೆ ನಿಫ್ಟಿ 200 DMA ಗಿಂತ 2.5% ಮೇಲಕ್ಕೆ ಇದೆ. ಆದ್ದರಿಂದಾಗಿ ಈ ರೀತಿ ಕರೆಕ್ಷನ್ ಬಂದಿರೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದಷ್ಟು ಅನುಕೂಲ ಆಗುತ್ತೆ. ಶಾರ್ಟ್ ಟರ್ಮ್ ಅವರಿಗೆ ಇದು ಪ್ರತಿಕೂಲವಾಗಿದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಸಂತೋಷ ಪಡಬೇಕು. ಇನ್ನೊಂದಷ್ಟು ಕಾಲ ನಾವು ಒಳ್ಳೆಯ ಷೇರುಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಕೊಳ್ಳಬಹುದು ಮತ್ತು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ ಅದರಿಂದ ಜಾಸ್ತಿ ಬೆನಿಫಿಟ್ ಅನ್ನು ಕೂಡ ಪಡೆಯಬಹುದು. ಅಕಸ್ಮಾತ್ ನೀವೇನಾದರೂ ಮಾರುಕಟ್ಟೆಯ ಬಗೆಗೆ ಋಣಾತ್ಮಕ ಚಿಂತನೆಯನ್ನು ನಡೆಸ್ತಾ ಇದ್ರೆ ಭಯವಿಲ್ಲ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋದಾಗ, ಒಳ್ಳೆಯ ಲಾಭ ಹೊಂದಾಗ ಅವೆಲ್ಲವನ್ನು ನೀವು ಸಂಪೂರ್ಣವಾಗಿ ಮರೆತು ಹೋಗ್ತೀರಿ. ಮಾರುಕಟ್ಟೆಯಲ್ಲಿ ತಾಳಿದವನು ಬಾಳಿಯಾನು ಮತ್ತು ಯಾರಲ್ಲಿ ಒಂದಷ್ಟು ಶಿಸ್ತಿದೆ ಅವರು ಕೂಡ ಮುಂದಕ್ಕೆ ಹೋಗೋದು ಖಚಿತ. ಆದ್ದರಿಂದ ನಮ್ಮ ಸಲಹೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅದೇನು SEP SIP ಮಾಡ್ತಾ ಇದ್ದಾರೆ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ, ಅದನ್ನು ಯಾವುದೇ ಭಯವಿಲ್ಲದೆ ಕಂಟಿನ್ಯೂ ಮಾಡ್ತಾ ಹೋಗಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಕಳೆದ 9 ತಿಂಗಳಿಂದ ಮಾರುಕಟ್ಟೆ ದುರ್ಬಲವಾಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ 9 ತಿಂಗಳು ಮಾರುಕಟ್ಟೆ ದುರ್ಬಲವಾಗಿರೋದನ್ನ ಹಿಂದಿನ ದಿನಗಳಲ್ಲಿ ನೋಡಿದ್ದೀರಾ ಅಥವಾ ಅನುಭವಿಸಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.